ವೀಕ್ಷಕರೇ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕನಸು ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡುವವರಿಗೆ ಬ್ಯಾಂಕುಗಳು ಸಾಲವನ್ನು ಕೂಡ ನೀಡುತ್ತೆ. ಬ್ಯಾಂಕುಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡುವುದರ ಮೂಲಕ ಸಾಕಷ್ಟು ಜನರು ಮನೆ ಸಾಲವನ್ನು ಮಾಡಿಕೊಂಡಿದ್ದಾರೆ. ಈ ನಡುವೆ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರದಲ್ಲಿ ಶೇಕಡಾ 0.50ರಷ್ಟು ಕಡಿತವನ್ನು ಕೂಡ ಮಾಡಿದೆ. ಆದಷ್ಟು ಬೇಗ ಮನೆಯನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಬ್ಯಾಂಕುಗಳಲ್ಲಿ ಸಾಲವನ್ನು ಮಾಡಿ ಇಎಂಐಯನ್ನು ಮಾಡಿಸಿಕೊಂಡಿರುತ್ತಾರೆ. ಆದರೆ ಸಾಕಷ್ಟು ಸಮಯ ಅವರಿಗೆ ಇಎಂಐ ಕಟ್ಟಲು ಸಾಧ್ಯವಾಗುವುದಿಲ್ಲ. ಇಎಂಐ ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಸಾಕಷ್ಟು ಜನರು ಬ್ಯಾಂಕುಗಳಲ್ಲಿ ಪ್ರಶ್ನೆಯನ್ನು ಕೂಡ ಕೇಳುತ್ತಿದ್ದಾರೆ. ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರದಲ್ಲಿ ಕಡಿತವನ್ನು ಕೂಡ ಮಾಡಿದೆ. ಇನ್ನು ಕೆಲವು ಸ್ಮಾರ್ಟ್ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನೀವು ಮನೆ ಸಾಲದ ಇಎಂಐಯನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಹಾಗಾದರೆ ನಿಮ್ಮ ಮನೆ ಸಾಲದ ಇಎಂಐ ಅನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ, ಅದರ ವಿಧಾನಗಳು ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಗೃಹ ಸಾಲವನ್ನು ಮಾಡಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವೀಕ್ಷಕರೇ, ನಿಮ್ಮ ಮನೆ ಸಾಲದ ಇಎಂಐ ಅನ್ನು ಕಡಿಮೆ ಮಾಡಿಕೊಳ್ಳಲು ಇರುವ ನಿಮಗೆ ಮೊದಲ ಆಯ್ಕೆ ಏನು ಅಂದರೆ ಬ್ಯಾಲೆನ್ಸ್ ಅನ್ನು ವರ್ಗಾವಣೆ ಮಾಡಿಕೊಳ್ಳುವುದಾಗಿದೆ. ಸದ್ಯ ಚಾಲ್ತಿಯಲ್ಲಿರುವ ನಿಮ್ಮ ಸಾಲದ ಮೇಲಿನ ಬಡ್ಡಿ ಮೊತ್ತವು ಅಧಿಕವಾಗಿದ್ದರೆ ನೀವು ಸಾಲದ ಬಾಕಿ ವರ್ಗಾವಣೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಹೌದು, ಅನೇಕ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಲೆನ್ಸ್ ವರ್ಗಾವಣೆ ಸೌಲಭ್ಯವನ್ನು ನೀಡುತ್ತಿದೆ. ಇನ್ನು ನೀವು ಉತ್ತಮವಾದ ಸಿಬಿಲ್ ಸ್ಕೋರ್ ಅನ್ನು ಹೊಂದಿದ್ದರೆ ನೀವು ಹೊಸ ಬ್ಯಾಂಕಿನಿಂದ ಅಗ್ಗದ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು. ಈ ರೀತಿಯಾಗಿ ಬ್ಯಾಲೆನ್ಸ್ ಅನ್ನು ವರ್ಗಾವಣೆ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಇಎಂಐ ಅನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಬ್ಯಾಲೆನ್ಸ್ ಅನ್ನು ವರ್ಗಾವಣೆಯ ಮಾಡಿಕೊಳ್ಳುವ ಸಮಯದಲ್ಲಿ ನೀವು ಸಂಸ್ಕರಣಾ ಶುಲ್ಕಗಳು ಮತ್ತು ಇತರ ಶುಲ್ಕಗಳನ್ನು ಪಾವತಿ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ಸಮಸ್ಯೆ ಕೂಡ ಇರುವುದಿಲ್ಲ. ಇನ್ನು ಮನೆ ಸಾಲದ ಇಎಂಐ ಅನ್ನು ಕಡಿಮೆ ಮಾಡಲು ಇರುವ ಇನ್ನೊಂದು ಆಯ್ಕೆ ಏನು ಅಂದರೆ ನೀವು ಭಾಗಶಃ ಪೇಮೆಂಟ್ ಅನ್ನು ಮಾಡುವುದಾಗಿದೆ. ಹೌದು, ನೀವು ತೆರಿಗೆ ಪಾವತಿ ಅಥವಾ ಇತರೆ ರೂಪದಲ್ಲಿ ಯಾವುದೇ ಹೆಚ್ಚುವರಿ ಹಣವನ್ನು ಹೊಂದಿದ್ದರೆ ಅದನ್ನು ನೀವು ಹೋಮ್ ಲೋನ್ಗೆ ವರ್ಗಾವಣೆ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಭಾಗಶಃ ಪೇಮೆಂಟ್ ಅನ್ನು ಮಾಡುವುದರ ಮೂಲಕ ನೀವು ಮನೆ ಸಾಲದ ಇಎಂಐ ಅನ್ನು ಬಹಳ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಮನೆ ಸಾಲದ ಭಾಗಶಃ ಪೇಮೆಂಟ್ ಅನ್ನು ಮಾಡಿದರೆ ನಿಮ್ಮ ಸಾಲದ ಅಸಲು ಕಡಿಮೆಯಾಗುತ್ತೆ. ಅಸಲು ಕಡಿಮೆಯಾದರೆ ಬಡ್ಡಿ ಕೂಡ ಕಡಿಮೆಯಾಗುತ್ತೆ. ಇನ್ನು ಮನೆ ಸಾಲದ ಇಎಂಐ ಅನ್ನು ಕಡಿಮೆ ಮಾಡಲು ಇರುವ ಇನ್ನೊಂದು ಆಯ್ಕೆ ಎಂದರೆ ನೀವು ಲೋನ್ ಅವಧಿಯನ್ನು ವಿಸ್ತರಣೆ ಮಾಡುವುದು ಆಗಿದೆ. ನಿಮ್ಮ ಮಾಸಿಕ ಆದಾಯದ ಪ್ರಕಾರ ನಿಮ್ಮ ಇಎಂಐ ನಿಮಗೆ ಭಾರವಾಗಿದ್ದರೆ ನೀವು ಲೋನಿನ ಅವಧಿಯನ್ನು ವಿಸ್ತರಣೆ ಮಾಡಬಹುದು. ಸಾಲದ ಅವಧಿಯನ್ನು ಹೆಚ್ಚಿಸುವುದರ ಮೂಲಕ ನೀವು ಪ್ರತಿ ತಿಂಗಳು ಪಾವತಿಸುವ ಇಎಂಐ ಅನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಮನೆ ಸಾಲದ ಅವಧಿಯನ್ನು ವಿಸ್ತರಣೆ ಮಾಡಿದರೆ ನೀವು ಒಟ್ಟಾರೆಯಾಗಿ ಪಾವತಿ ಮಾಡುವ ಬಡ್ಡಿಯು ಅಧಿಕವಾಗಿರುತ್ತೆ. ನೀವು ಮನೆ ಸಾಲವನ್ನು ಮಾಡಿದ ನಂತರ ಕಡಿಮೆ ಬಡ್ಡಿಯನ್ನು ಪಾವತಿ ಮಾಡಬೇಕು ಅಂದರೆ ನೀವು ಇಎಂಐ ಅನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಮನೆ ಸಾಲದ ಬಡ್ಡಿಯನ್ನು ಕಡಿಮೆ ಮಾಡಿಕೊಳ್ಳಲು ಇರುವ ಉತ್ತಮ ಆಯ್ಕೆ ಅಂತ ಹೇಳಿದರೆ ಅದು ಇಎಂಐ ಅನ್ನು ಹೆಚ್ಚಿಸಿಕೊಳ್ಳುವುದಾಗಿದೆ. ನಿಮ್ಮ ಮಾಸಿಕ ಆದಾಯ ಅಧಿಕವಾಗಿದ್ದರೆ ನೀವು ಮನೆಯ ಇಎಂಐ ಅನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಮನೆಯ ಇಎಂಐ ಅನ್ನು ಹೆಚ್ಚಿಸಿಕೊಂಡರೆ ನಿಮ್ಮ ಸಾಲದ ಅವಧಿ ಕೂಡ ಕಡಿಮೆಯಾಗುತ್ತೆ. ನೀವು ಕಡಿಮೆ ಸಮಯದಲ್ಲಿ ಸಾಲವನ್ನು ತೀರಿಸಿದ್ದರೆ ಕಡಿಮೆ ಬಡ್ಡಿಯನ್ನು ಪಾವತಿ ಮಾಡಬಹುದಾಗಿದೆ. ಮನೆ ಸಾಲದ ಇಎಂಐ ಅನ್ನು ಹೆಚ್ಚಿಸಿಕೊಳ್ಳುವುದು ಸಾಲದ ಬಡ್ಡಿಯನ್ನು ಕಡಿಮೆ ಮಾಡುವ ಉತ್ತಮವಾದ ಆಯ್ಕೆಯಾಗಿದೆ. ಇನ್ನು ಮನೆ ಸಾಲದ ಇಎಂಐ ಅನ್ನು ಕಡಿಮೆ ಮಾಡಿಕೊಳ್ಳಲು ಇರುವ ಇನ್ನೊಂದು ಉಪಾಯ ಏನು ಅಂದರೆ ಅದು ಸೆಟ್ ಆಫ್ ಇಎಂಐ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಮನೆ ಸಾಲವನ್ನು ಮಾಡುವ ಸಮಯದಲ್ಲಿ ನೀವು ಸೆಟಪ್ ಇಎಂಐ ಅನ್ನು ಆಯ್ಕೆ ಮಾಡಿಕೊಂಡರೆ ನಿಮ್ಮ ಆರಂಭದ ಇಎಂಐ ಕಡಿಮೆಯಾಗಿರುತ್ತೆ. ಆರಂಭದಲ್ಲಿ ಕಡಿಮೆ ಇಎಂಐ ಅನ್ನು ಪಾವತಿ ಮಾಡಿ ನಂತರದ ದಿನಗಳಲ್ಲಿ ನೀವು ಹೆಚ್ಚಿನ ಇಎಂಐ ಅನ್ನು ಪಾವತಿ ಮಾಡಬಹುದಾಗಿದೆ. ನಿಮ್ಮ ಮಾಸಿಕ ಆದಾಯದ ಆಧಾರದ ಮೇಲೆ ನೀವು ಸೆಟಪ್ ಇಎಂಐ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಈ ಸೆಟಪ್ ಇಎಂಐ ಆಯ್ಕೆಯಲ್ಲಿ ನಿಮ್ಮ ಮನೆ ಸಾಲದ ಆರಂಭದ ಇಎಂಐ ಕಡಿಮೆಯಾಗಿರುತ್ತೆ. ನಂತರದ ದಿನಗಳಲ್ಲಿ ನೀವು ಹೆಚ್ಚಿನ ಇಎಂಐ ಪಾವತಿ ಮಾಡಬೇಕಾಗುತ್ತೆ. ನಿಮ್ಮ ಮನೆ ಸಾಲದ ಇಎಂಐ ಅನ್ನು ಕಡಿಮೆ ಮಾಡಿಕೊಳ್ಳಲು ಇರುವ ನಿಮಗೆ ಕೊನೆಯ ಉಪಾಯ ಏನು ಅಂದರೆ ಅದು ನೀವು ಫ್ಲೋಟಿಂಗ್ ದರವನ್ನು ಆಯ್ಕೆ ಮಾಡಿಕೊಳ್ಳುವುದು ಆಗಿರುತ್ತೆ. ಹೌದು, ಇಲ್ಲಿಯವರೆಗೆ ನೀವು ಸ್ಥಿರ ದರದ ಸಾಲವನ್ನು ಪಡೆದುಕೊಂಡಿದ್ದರೆ ನೀವು ಫ್ಲೋಟಿಂಗ್ ದರಕ್ಕೆ ಅದನ್ನು ಬದಲಾಯಿಸಿಕೊಳ್ಳಬಹುದಾಗಿದೆ. ಇನ್ನು ಫ್ಲೋಟಿಂಗ್ ದರದಲ್ಲಿ ಬಡ್ಡಿ ದರಗಳು ಮಾರುಕಟ್ಟೆಗೆ ಅನುಗುಣವಾಗಿ ಹೆಚ್ಚಾಗುತ್ತದೆ ಮತ್ತು ಕಡಿಮೆಯಾಗುತ್ತದೆ. ಫ್ಲೋಟಿಂಗ್ ದರದಲ್ಲಿ ಬಡ್ಡಿ ದರಗಳು ಕಡಿಮೆಯಾದರೆ ನಿಮ್ಮ ಇಎಂಐ ಸ್ವಯಂಚಾಲಿತವಾಗಿ ಕಡಿಮೆಯಾಗುತ್ತದೆ. ಒಂದು ವೇಳೆ ಭವಿಷ್ಯದಲ್ಲಿ ಬಡ್ಡಿ ದರಗಳು ಹೆಚ್ಚಾದರೆ ಇಎಂಐ ಕೂಡ ಹೆಚ್ಚಾಗಬಹುದು. ನೀವು ಕೂಡ ಗೃಹ ಸಾಲವನ್ನು ಮಾಡಿದ್ದರೆ ಗೃಹ ಸಾಲದ ಇಎಂಐ ಅನ್ನು ಕಡಿಮೆ ಮಾಡಿಕೊಳ್ಳಲು ಇವುಗಳು ನಿಮಗೆ ಉತ್ತಮವಾದ ಮಾರ್ಗಗಳು ಆಗಿವೆ ಅಂತ ಹೇಳಬಹುದು.